ಮಂತ್ರಾಲಯದಲ್ಲಿ ಆರ್ಯವೈಶ್ಯ ಗ್ಲೋಬಲ್ ಸಮಿತಿ ಬೈಕ್ ರ್ಯಾಲಿಯ ಪೂರ್ವಭಾವಿ ಸಂಕಷ್ಟದಲ್ಲಿರುವ ಆರ್ಯವೈಶ್ಯರಿಗೆ ಕಲ್ಪವೃಕ್ಷ ಹನುಮಂತಯ್ಯ ಸೀರುಗುಪ್ಪ. ಮಂತ್ರಾಲಯದ ಆರ್ಯವೈಶ್ಯ ಶ್ರೀ ವಾಸವಿ ನಿತ್ಯಾನ್ನ ಚಂದ್ರದ ಸಭಾಂಗಣದಲ್ಲಿ ಮಂಗಳವಾರ ಗ್ಲೋಬಲ್ ಆರ್ಯವೈಶ್ಯ ಸಮಿಟ್ ಕಾರ್ಯಕ್ರಮದ ಅಂಗವಾಗಿ ಬೀದರ್ನಿಂದ ಬಳ್ಳಾರಿವರೆಗೆ ಬೈಕ್ ರ್ಯಾಲಿಯು ಪೂರ್ವಭಾವಿ ಸಭೆ ನಡೆಯಿತು. ಸಭೆಯನ್ನುದ್ದೇಶಿಸಿ ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ಪ್ರಧಾನ ಕಾರ್ಯದರ್ಶಿ ಎಚ್. ಹನುಮಂತಯ್ಯ ಸೀರುಗುಪ್ಪ ಮಾತನಾಡಿದರು. ಬರುವ ಡಿಸೆಂಬರ್ 25ರಿಂದ 27ರವರೆಗೆ 3 ದಿನಗಳ ಕಾಲ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಜಾಗತಿಕ ಮಟ್ಟದ ಈ ಆರ್ಯವೈಶ್ಯ ಗ್ಲೋಬಲ್ ಸಮಿಟ್ ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮ ಇತಿಹಾಸದ ಪುಟಗಳಲ್ಲಿ ಬರೆದಿಡುವಂತಾಗಿದೆ. ಸಂಕಷ್ಟದಲ್ಲಿರುವ ಸಮಾಜದ ಬಾಂಧವರಿಗೆ ಕಾಮಧೇನು ಕಲ್ಪವೃಕ್ಷವಾಗಿ ಪರಿಣಮಿಸಲಿದೆ. ಈ ಕಾರ್ಯಕ್ರಮದ ಪ್ರಚಾರ ಅಭಿಯಾನಕ್ಕೆ ಇದೇ ಆಗಸ್ಟ್ 23ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಿ ಚಾಲನೆಯನ್ನ ನೀಡಲಿದ್ದಾರೆ. ಮರ ತಾನು ಬಿಸಿಲಿಗೆ ಮೈಗುಡ್ಡಿ ಆಶ್ರಯ ಬಯಸಿ ಬಂದವರಿಗೆ ನೆರಳು ಕೊಡುವಂತೆ ಪ್ರಸ್ತುತ ಕೆಎವಿಎಂಎಸ್ ರಾಜ್ಯಾಧ್ಯಕ್ಷ ಆರ್ಪಿ ರವಿಶಂಕರ್ ಸಮಾಜದ ಒಳಿತಿಗಾಗಿ ತನಗೆ ಎಷ್ಟೇ ಕಷ್ಟಗಳು ಎದುರಾದರೂ ಈಸಿ ಜಯಿಸಿ ರಾಜಧಾನಿಯಲ್ಲಿ ಆಕಾಶದೆತ್ತರ ಕಟ್ಟಡವನ್ನ ನಿರ್ಮಿಸಿ ಸಮಾಜಕ್ಕೆ ತಿಂಗಳಿಗೆ 52 ಲಕ್ಷ ರೂಪಾಯಿ ಇನ್ಕಮ್ ಬರುವಂತೆ ಮಾಡಿದ್ದಾರೆ. 8 ವರ್ಷಗಳಲ್ಲಿ 40 ಕೋಟಿಗೂ ಹೆಚ್ಚಿನ ದೊಡ್ಡ ಮೊತ್ತದಲ್ಲಿ ಕಲ್ಯಾಣ ಕಾರ್ಯಕ್ರಮಗಳ ಮೂಲಕ ಸಮಾಜದ ಬಂಧುಗಳಿಗೆ ಕಣ್ಣೊರೆಸುವ ಯಂತ್ರವಾಗಿದ್ದಾರೆ. ಜಾಗತಿಕ ಪ್ರಪಂಚದ ಸವಾಲುಗಳನ್ನು ಎದುರಿಸಲಾಗದೆ ಉದ್ಯೋಗ ಸೃಷ್ಟಿಸುವ ಉದ್ಯಮಿಗಳಾದ ನಮ್ಮ ಸಮಾಜದ ಯುವಕರು ಉದ್ಯೋಗಕ್ಕಾಗಿ ತಡಕಾಡುತ್ತಿರುವುದನ್ನು ಮನಗಂಡ ಆರ್ಪಿ ನಮ್ಮ ಸಮಾಜದವರ ಒಳಿತಿಗಾಗಿ ಇಲ್ಲಿಯ ತನಕ ವ್ಯಾಪಾರ ವ್ಯವಹಾರಸ್ಥರು ಹಾಗೂ ಕೈಗಾರಿಕೋದ್ಯಮಿಗಳು ಎದುರಿಸುವ ಸವಾಲುಗಳನ್ನು ಅರ್ಥೈಸಿಕೊಂಡು ಅದಕ್ಕೆ ಪರಿಹಾರ ಎನ್ನುವಂತೆ ಹೊಸ ರೂಪು ನೀಡಿ ನಮ್ಮ ಸಮಾಜದವರು ಉದ್ಯೋಗ ಪಡೆಯುವ ಪ್ರವೃತ್ತಿಯಿಂದ ಯುವಕರಾಗಿ ವ್ಯಾಪಾರ ಇಮ್ಮಡಿಗೊಳಿಸಿಕೊಳ್ಳಲು ಕಾಲಕ್ಕನುಗುಣವಾದ ತಂತ್ರಜ್ಞಾನ ಅಳವಡಿಸಿಕೊಂಡು ನವ ಉದ್ಯಮಗಳನ್ನು ಸ್ಥಾಪಿಸಬೇಕು. ತಾನು ಬೆಳೆದು ಮತ್ತೊಬ್ಬರನ್ನ ಬೆಳೆಸಿ ಉದ್ಯಮ ಕ್ಷೇತ್ರದಲ್ಲಿ ಪ್ರಪಂಚದ ನಾಯಕರಾಗಿ ಬಿಂಬಿತರಾಗಲು ವಿಶ್ವದ ವ್ಯಾಪಾರ ಕ್ಷೇತ್ರದಲ್ಲಿ ಮುನ್ನಡೆ ಸಾಧಿಸಿ ನಂಬರ್ 1 ಎನಿಸಿಕೊಂಡ ಎಕ್ಸ್ಪರ್ಟ್ಗಳನ್ನ ಮತ್ತು ಹಣ ತೊಡಗಿಸುವ ಕೈಗಾರಿಕೋದ್ಯಮಿಗಳು ಬೆಂಗಳೂರಿನ ಜಿಎವಿಎಸ್ ಕಾರ್ಯಕ್ರಮದ ಒಂದೇ ವೇದಿಕೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಿ ಅವರಿಂದ ಮಾರ್ಗದರ್ಶನ ಕೊಡಿಸುತ್ತಿದ್ದಾರೆ. ಇದು ಮುಂದಿನ 25 ವರ್ಷಗಳ ಚಿಂತನೆಯ ಈ ಕಾರ್ಯಕ್ರಮದ ಯುವಕರ ಭಾವಿ ಭವಿಷ್ಯಕ್ಕೆ ಭದ್ರ ಬುನಾದಿಯಾಗಿ ಹೊಸ ಭಾಷ್ಯ ಬರೆದು ಪ್ರಧಾನಿ ಮೋದಿಜಿಯವರ ವಿಶ್ವಗುರು ಭಾರತದ ಕನಸಿಗೆ ಹೆಗಲಾಗುವಂತೆ ಮಾಡಿದೆ ಎಂದು ಹೇಳಿ ಆರ್ಪಿ ರವಿಶಂಕರ್ ಕಾರ್ಯವನ್ನ ಶ್ಲಾಘಿಸಿದರು. ವಿಶ್ವದ ವಿವಿಧ ರಾಷ್ಟ್ರಗಳಲ್ಲಿದ್ದು ಕೆಲ ಕ್ಷೇತ್ರಗಳಲ್ಲಿ ಸಾಧನೆಗೈದ ಎಲ್ಲ ಆರ್ಯವೈಶ್ಯರನ್ನ ಒಂದೇ ವೇದಿಕೆಯಲ್ಲಿ ಕಣ್ತುಂಬಿಕೊಳ್ಳುವಂತೆ ಮಾಡಿರುವುದು ಸಣ್ಣ ಕೆಲಸವಲ್ಲ ಎಂದರು. 7 ಜಿಲ್ಲೆಗಳನ್ನೊಳಗೊಂಡ ಸುಮಾರು 750 ಕಿಲೋಮೀಟರ್ನ 7 ದಿನಗಳ ಬೈಕ್ ರ್ಯಾಲಿಯಲ್ಲಿ ಯುವಕರು ಯಶಸ್ಸಿಗೆ ಅನುಸರಿಸಬೇಕಾದ ರಸ್ತೆ ನಿಯಮ ತಿಳಿಸಿದರಲ್ಲದೆ ರೂಪುರೇಷೆಗಳನ್ನ ಸಭೆಗೆ ವಿವರಣೆಯನ್ನ ಮಾಡಿದರು. ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ತುರ್ವಿಹಾಳ್, ಎನ್ಕೆಎಸ್ ಟಿವಿ 4 ರಾಯಚೂರು. ಅವರು ಮುಂದಿಟ್ಟರು. ಇದು ಕೇವಲ ಈಗಿನ ಒಂದು ಮುನ್ನುಡಿಯಲ್ಲ, ಇದಕ್ಕೆ ವಾಡಿಕೆಯಂತೆ ನಮ್ಮ ಹನುಮಂತಯ್ಯನವರು ಹೇಳ್ತಾ ಇದ್ದಾರೆ. ಇದು ಮಹಾಸಭಾದ ಒಂದು ಕನಸಿನ ಕೂಸು ಅಂತ ಹೇಳ್ತಾ ಇದ್ದಾರೆ. ಅದು ನಿಜವಾಗಿ ಸತ್ಯ. ಅದು ಕೇವಲ ಮಹಾಸಭಾದ ಕನಸಿನ ಕೂಸು ಮಾತ್ರ ಅಲ್ಲ, ನಮ್ಮ ಸಮಾಜದ ಬಾಂಧವರಿಗೆ ಅದು ಕೇವಲ ಕರ್ನಾಟಕ ರಾಜ್ಯಕ್ಕೆ ಸೀಮಿತವಾಗಿದೆ. ಇಡೀ